Okay, very good morning to you all. So students, so in our previous class, we were discussing the ninth problem under 15 marks, isn't it? So section B problem. So where we have completed the first beginning steps. So ಅಲ್ಲಿ ನಾವೇನ್ ಮಾಡಿದ್ವಿ ಡೇಟರ್ಸ್ ಅಕೌಂಟ್ ಕ್ರೆಡಿಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿದ್ವಿ ಅದಾದ್ಮೇಲೆ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ನು ಪ್ರಿಪರೇಷನ್ ಮಾಡಿದೀವಿ ಈಗ ಏನ್ ಮಾಡೋದಂದ್ರೆ the last step is balance sheet. Okay, so the last step we are doing now, that is balance sheet. So let's start it. So ready format ಹಾಕೊಂಡಿರಿ ಈ ತರ ಒಂದು ಫಾರ್ಮ್ಯಾಟ್ ಹಾಕೋರಿ ಸ್ಟೂಡೆಂಟ್ಸ್ ಪ್ಲೀಸ್. ನಿಮಗೆ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಗೊತ್ತದಲ್ಲ, ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಡ್ರಾ ದ ಫಾರ್ಮ್ಯಾಟ್. ಸೊ ಬ್ಯಾಲೆನ್ಸ್ ಶೀಟ್ ಅಂತ ಹಾಕ್ಬೇಕು. ಸಿ ಬ್ಯಾಲೆನ್ಸ್ ಶೀಟ್ ನಾಗ ಕ್ರೆಡಿಟ್ ಡೆಬಿಟ್ ಏನು ಬರುವುದಿಲ್ಲ. there is no debit, there is no credit. Okay, just liabilities, assets. ಎರಡೇ liabilities, assets. Okay, ready with the format. ನಾಲ್ಕು ಲೈನ್ ಹೇಳಿದ ಅಷ್ಟೇ ರೀ ಸ್ಟೂಡೆಂಟ್ಸ್, ಮತ್ತೇನಿಲ್ರಿ. ಪೂರ್ತಿ ಒಂದು ಪೇಜ್ ಹಾಕೋಬೇಡ್ರಿ, ಜಸ್ಟ್ ಡ್ರಾ ಇಟ್ ಫಾರ್ ಹಾಫ್ ಪೇಜ್, ದಟ್ಸ್ ಇನಫ್. Okay, so let's begin from the liability side. Liability side start ಮಾಡೋಣ ಅಂತ. ಸೊ liability side ಏನೇನಿದಾವ ನೋಡೋಣ ನಡ್ರಿ. ಸೊ ಫಸ್ಟ್ ನಾವೇನ್ ತಗೋಬೇಕು ಹೇಳ್ರಿ, ಕ್ಯಾಪಿಟಲ್ ತಗೋಬೇಕು. liabilities ಕಡೆ ಫಸ್ಟ್ ನಾವೇನ್ ತಗೋತೀವಂದ್ರ ಕ್ಯಾಪಿಟಲ್. ಸೊ ಟೇಕ್ ದ ಕ್ಯಾಪಿಟಲ್. So how much is the capital amount? So which is given in the statement of affairs, 73,000. Right in the inner column. ಇನ್ನರ್ ಕಾಲಮ್ ನಾಗೆ ಬರಿಬೇಕಾ ಯಾವಾಗ್ಲೂ ಇದನ್ನ 73,000. ಇದಕ್ಕೆ ನಾವ್ ಏನ್ ಮಾಡ್ತೀವಿ, ನಮ್ಗೆ ಏನಾದ್ರು ಪ್ರಾಫಿಟ್ ಆಗಿತ್ತು. ಸೊ ಪ್ರಾಫಿಟ್ ಲಾಸ್ ನಮ್ಗೆ ಎಲ್ಲಿ ಗೊತ್ತಾಗ್ತಂದ್ರೆ ಬೈ ಪ್ರಿಪೇರಿಂಗ್ ದ P&L ಅಕೌಂಟ್. ಸೊ ನಾವು P&L ಅಕೌಂಟ್ ಆಲ್ರೆಡಿ ಪ್ರಿಪೇರ್ ಅಂತೂ ಮಾಡೀವಿ, ಹೌದಲ್ರಿ? ಸೊ P&L ಅಕೌಂಟ್ ನಾವು ಪ್ರಿಪೇರ್ ಮಾಡಿರೋ ಕಾರಣಕ್ಕ ಐ ಹೋಪ್ ನಿಮಗೆ ಈಗ ಗೊತ್ತದ ನಾವು P&L ಎದಕ್ ಪ್ರಿಪೇರ್ ಮಾಡ್ತೀವಿ ಅಂದ್ರೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿ ಪ್ರಿಪೇರ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್ ಮೇಡ್ ಬೈ ದ ಕಂಪನಿ. ಸೊ ಈಗ ಕಂಪನಿ ಪ್ರಾಫಿಟ್ ಮಾಡೋದು ಲಾಸ್ ಆಗ್ಯದ ಅಂತ ಹೇಳಿ ನಮಗ್ ಗೊತ್ತಾಗ್ಯದ, ಹೌದಲ್ರಿ? ಸೊ ಕೀರ್ತಿ ಯು ಆರ್ ಕರೆಕ್ಟ್. ಸೊ ನಮ್ಗೆ ಇಲ್ಲಿ ಪ್ರಾಫಿಟ್ ಇಲ್ಲ, ಇಲ್ಲೇನದ ನಮ್ದು ಲಾಸ್ ಆಗ್ಬಿಟ್ಟದ್ರಿ. ಓಕೆ, ಸೊ ಇಫ್ ದರ್ ಇಸ್ ಅ ಪ್ರಾಫಿಟ್, ವಾಟ್ ವಿ ಆರ್ ಡೂಯಿಂಗ್ ಸ್ಟೂಡೆಂಟ್ಸ್? ಸೊ ಇಫ್ ದರ್ ಇಸ್ ಅ ಪ್ರಾಫಿಟ್, ವಿ ಆರ್ ಆಡಿಂಗ್ ಇಟ್, ವಿ ಆರ್ ಆಡಿಂಗ್ ಟು ದ ಕ್ಯಾಪಿಟಲ್. ಬಟ್ ಹಿಯರ್ ವಿ ಆರ್ ಗೆಟಿಂಗ್ ದ ಲಾಸ್. ಇಲ್ಲಿ ನಮಗ ಪ್ರಾಫಿಟ್ ಬಂದಿಲ್ಲ, ಏನಾಗ್ಯದ ಲಾಸ್ ಆಗ್ಯದ. ಸೊ ಲಾಸ್ ಆಗಿದ್ದಕ್ಕೆ ನಾವ್ ಏನ್ ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಸೊ deduct the loss, less net loss. So how much is the net loss? 3,300. It is correct. 3,300 minus ಮಾಡಬಹುದಾ? ಮೈನಸ್ ಮಾಡಿ ನನಗೆ ಆನ್ಸರ್ ಹೇಳ್ಬೋದಾ? Can you tell me the answer? Yes, can you tell me how much we are getting? So 69,700. okay, ಸೊ ನೀವು ಹೇಳ್ದಂಗ ನಾ ಬರಿತಾ ಹೋಗ್ತೀನಿ ಇಲ್ಲಿ 69,700. ಓಕೆ, ಇದನ್ನ ಅಮೌಂಟ್ ನ ಹೊರಗೆ ಬರೀತಿಲ್ಲ, ಇಲ್ಲೇ ಬರೀತಿದ್ದೀನಿ. ಸ್ಟಿಲ್ ಐ ಆಮ್ ರೈಟಿಂಗ್ ದಿಸ್ ಅಮೌಂಟ್ ಇನ್ ದ ಇನ್ನರ್ ಕಾಲಮ್ ಓನ್ಲಿ. ವೈ? ಬಿಕಾಸ್ ವಿ ಹ್ಯಾವ್ ಟು ಟೇಕ್ ದ ಡ್ರಾಯಿಂಗ್ಸ್. ಸಿ ಡ್ರಾಯಿಂಗ್ಸ್ ಅಂದ್ರ ಓನರ್ ತನ್ನ ಬಿಸ್ನೆಸ್ ನಾಗಿಂದು ತಗೊಂಡಿದ್ದು. ಸೊ ಓನರ್ ಇದನ್ನ ಹಿ ಹ್ಯಾಸ್ ಟೇಕನ್ ಮನಿ ಫ್ರಮ್ ದ ಬಿಸ್ನೆಸ್ ಫಾರ್ ಹಿಸ್ ಪರ್ಸನಲ್ ಯೂಸ್, ಫಾರ್ ಹಿಸ್ ಪ್ರೈವೇಟ್ ಯೂಸ್ ಅಂತೂ ಹೇಳ್ಬೋದು. ಪ್ರೈವೇಟ್ ಅಂದ್ರೆ ತನ್ನ ಸ್ವಂತ ಕಾರ್ಯಕ್ಕೆ, ಹೌದಲ್ರಿ? ಸೊ ಸ್ವಂತಕ್ಕೆ ಏನಾರು ತಗೊಂಡ ಅಂದ್ರೆ ದ ಕ್ಯಾಪಿಟಲ್ ನಾಗ ಮೈನಸ್ ಮಾಡ್ಬೇಕು. ಯಾಕಂದ್ರ ಕ್ಯಾಪಿಟಲ್ ಇಸ್ ದ ಇನ್ವೆಸ್ಟ್ಮೆಂಟ್ ಹಿ ಹ್ಯಾಸ್ ಬಾಟ್ ಇನ್ ಟು ದ ಬಿಸ್ನೆಸ್ ಅಂಡ್ ಫ್ರಮ್ ಹೀಸ್ ಕ್ಯಾಪಿಟಲ್ ಓನ್ಲಿ ಹಿ ಈಸ್ ಟೇಕಿಂಗ್ ಸಮ್ ಮನಿ. ತನ್ನ ಬಂಡವಾಳ ಒಳಗೆ ಏನ್ ಮಾಡ್ಕೊಂಡಂದ್ರಿ, ಸ್ವಲ್ಪ ತನ್ನ ಖಾಸಗಿ ಕೆಲ್ಸಕ್ಕೆ ದುಡ್ಡು ತಕೊಂಡಿದ್ದಾನೆ. he is taking money from the business, that we have to deduct it. okay, so minus ನಮ್ಗೆ ಈ ಪ್ರಾಬ್ಲಮ್ ನಾಗ ಡ್ರಾಯಿಂಗ್ಸ್ ಅಂತ ಮೆನ್ಷನ್ ಮಾಡಿ ಕೊಟ್ಟಿಲ್ಲ, ಪ್ರೈವೇಟ್ ಪೇಮೆಂಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. we have to take it as a private payments or else you can write as a drawings, both are correct. okay, so drawings ಅಂತ ಬರೀತಿದ್ದೀನಿ ನೋಡ್ರಿ, ನಿಮ್ಗೆ ಈಸಿ ಗೊತ್ತಾಗ್ಲಿ ಅಂತ ಹೇಳಿ. So how much is the drawings? It is given in the cash payments 8,000 rupees. Deduct it students. 69,700 minus 8,000. How much? 61,700. Swati has given the answer. Akshata given. Prakash.
Preetham, correct. 61,700. Let's see other items. There is one more item, the liabilities creditors. Creditor ಅಂದ್ರೆ ನಾವು ಪರ್ಚೇಸ್ ಮಾಡಿದ್ದಕ್ಕ ಅವರಿಗೆ ಪೇಮೆಂಟ್ ಮಾಡೋದ್ರಿ ಸ್ಟೂಡೆಂಟ್ಸ್. ಓಕೆ, ನಾವು ಪರ್ಚೇಸ್ ಮಾಡಿವಿ, ಪೇಮೆಂಟ್ ಮಾಡಬೇಕು. ಕ್ರೆಡಿಟರ್ಸ್ ಎಷ್ಟ್ರಿ? ನಮಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಕ್ಕಾವ್ ನೋಡ್ರಿ, ಅದು ತಗೋಬೇಕು. ಇಲ್ಲಿ ಇದ್ರಾಗಿನ್ ತಗೋಬಾರ್ದು, ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಾಗಿನ್ ತಗೋಬಾರ್ದ್ರಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಬಂದದ್ ಹೌದಲ್ರಿ? ಫೈಂಡ್ ಔಟ್ ಮಾಡಿವಿ ನಾವು, ಕ್ರೆಡಿಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿ ಆ ಅಮೌಂಟ್ ಇಲ್ಲಿ ತಗೋಬೇಕು, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಅ ಕ್ಲೋಸಿಂಗ್ ಡೇಟ್. ಸೊ ಹೌ ಮಚ್ ಈಸ್ ದ ಕ್ಲೋಸಿಂಗ್ ಕ್ರೆಡಿಟರ್ಸ್? 8,000. Is it right? Yes, correct. So I hope we done with the liability side. Liability side ಮತ್ತೇನು ಬರಲ್ಲ, ಯಾಕಂದ್ರೆ ಬಾಕಿ ಎಲ್ಲ ಐಟಮ್ಸ್ ಆಲ್ರೆಡಿ ತಗೊಂಡ್ ಬಿಟ್ಟಿದೀವಿ. ಈಗ ನಮ್ಗೇನು ಬರಲ್ಲ. ಈಗ ನಾವೇನ್ ಮಾಡ್ಬೇಕು? ಜಸ್ಟ್ ಗೋ ಫಾರ್ ದ ಅಸೆಟ್ಸ್. ಅಸೆಟ್ ಏನಿದಾವಂತ ನೋಡೋಣ ಮೊದಲ. ಸೊ ಕ್ಯಾಶ್ ತಗೊಳ್ಳೋಣ. ಸೊ ಅಕಾರ್ಡಿಂಗ್ ಟು that only we will go. So first cash. But which cash we have to take? We have to take opening cash or closing cash? We have to take the closing balance of cash because it is a closing date. So closing cash ನಿಮಗೆ ಎಲ್ಲಿ ಸಿಕ್ಕದ ಹೇಳ್ರಿ? You have prepared the cash book. You remember? Cash book prepare ಮಾಡಿದ್ವಿ, ಅಲ್ಲಿ ನಮ್ಗೆ closing balance ಸಿಕ್ಕದ್ರಿ. ಆ ಅಮೌಂಟ್ ಇಲ್ಲಿ ಹಚ್ಕೋಬೇಕು. So closing cash balance is how much, students? 4,000. Is it correct? Is it correct? Closing cash balance is 4,000. Yes. After cash, next what we have to take? Debtors. See, debtors ನೀವು ಹಿಂದಿನ ಒಂದು ನಾವು ಬ್ಯಾಲೆನ್ಸ್ ಶೀಟ್ ಮಾಡಿದ್ವಿ, ನೆನಪಿರ್ಬೇಕು ನಿಮ್ಗ. ಯಾವಾಗ ಬ್ಯಾಡ್ ಡೇಟ್ಸ್ ಅಡ್ಜಸ್ಟ್ಮೆಂಟ್ ಮಾಡಿ ಬಂದಿರ್ತದಲ್ಲ, ಓಕೆ, ಅಡ್ಜಸ್ಟ್ಮೆಂಟ್ ಮಾಡಿ ಕೊಟ್ಟಿರ್ತಾರ, ಅವಾಗ ನಾವು ಒಂದೇ ಕಡೆ ತಗೊಂಡಿರ್ತೀವಿ. ಅಂದ್ರೆ ಲೈಕ್ ವಿ ಹ್ಯಾವ್ ಟು ಟೇಕ್ 2 times only. One effect on the debtors account, another effect on the trading and P&L account. Okay, ನಾವು ಟ್ರೇಡಿಂಗ್ ಅಂಡ್ P&L ಅಕೌಂಟ್ ನಾಗ ಒಂದು ಎಫೆಕ್ಟ್ ತಗೊಂಡಿರ್ತೀವಿ, ಆಮೇಲೆ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ಅಲ್ಲಿ ತಗೋತೀವಿ. ಹಂಗಾಗಿ ಬ್ಯಾಲೆನ್ಸ್ ಶೀಟ್ ಗೆ ತಗೋಬಾರ್ದು. ಯಾವಾಗ ಓನ್ಲಿ ಡೆಟರ್ಸ್ ಅಂತ ಕೊಟ್ರ, ಬ್ಯಾಡ್ ಡೇಟ್ಸ್ ಅಂತ ಕೊಟ್ರ, ಓಕೆ, ಬ್ಯಾಡ್ ಡೇಟ್ಸ್ ಅಂತ ಕೊಟ್ರ ಡೆಟರ್ಸ್ ಅಕೌಂಟಿಗೆ 1 ತಗೋಬೇಕು, ಟ್ರೇಡಿಂಗ್ ಅಂಡ್ P&L ಅಕೌಂಟಿಗೆ 1 ತಗೋಬೇಕು. ಬಟ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಕೊಟ್ರ, ಪ್ರೊವಿಷನ್ ಇಸ್ ನಥಿಂಗ್ ಬಟ್, ಸಿ, ಪ್ರೊವಿಷನ್ ಅಂತ ಎದಕ್ ನಾವು ಮಾಡ್ತೀವಿ ಅಂದ್ರೆ ನಮಗಲ್ಲಿ ಖಚಿತವಾಗಿ ಗೊತ್ತಿಲ್ಲ ಆ ಪರ್ಸನ್ ನಮ್ಗೆ ದುಡ್ಡು ಕೊಡ್ತಾನೋ ಕೊಡಲ್ಲೋ ಅಂತ ನಮಗೆ ಗ್ಯಾರಂಟಿ ಗೊತ್ತಿಲ್ಲ. ಸೊ ವೆನ್ ದೇರ್ ಇಸ್ ಅ ಡೌಟ್ಫುಲ್ ಅಂದಾಗ ಏನ್ ಮಾಡ್ತೀವಿ ನಾವು? ವಿಚಾರ ಮಾಡ್ತೀವಿ. ಸೊ ಅದು ಬರಬಹುದು, ಬರ್ಲಿಕ್ಕಿಲ್ಲ ಅಂತ ಹೇಳಿ. ಆ ತರ ಕೊಟ್ಟಾಗ 2 ಕಡೆ ತಗೋಬೇಕು. ಒನ್ ಈಸ್ ಆನ್ ದ P&L ಅಕೌಂಟ್, ಅನದರ್ ಒನ್ ಈಸ್ ಆನ್ ಟ್ರೇಡಿಂಗ್ ಅಕೌಂಟ್. ಬಟ್ ನಾವು ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀವ, ಅಲ್ಲಿ ತಗೋಬಾರ್ದು. ಓಕೆ, ಈ ತರ ವೆರೈಟಿ ನಿಮ್ಗೆ ನಾ ಮತ್ತೆ ಪ್ರಾಬ್ಲಮ್ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಈಗ ನಾವು ಬ್ಯಾಡ್ ಡೇಟ್ಸ್ ನಾಗ, ಸಾರಿ, ಡೆಟರ್ಸ್ ಒಳಗ ಬ್ಯಾಡ್ ಡೇಟ್ಸ್ ಮೈನಸ್ ಮಾಡಂಗಿಲ್ಲ. ವಿಲ್ ನಾಟ್ ಗೋಯಿಂಗ್ ಟು ಡಿಡಕ್ಟ್ ದಟ್ ಅಮೌಂಟ್. ಡೈರೆಕ್ಟ್ಲಿ ವಿ ಆರ್ ರೈಟಿಂಗ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಹೌ ಮಚ್ ಈಸ್ ದ ಡೆಟರ್ಸ್ ಕ್ಲೋಸಿಂಗ್ ಅಮೌಂಟ್ ವಿಚ್ ಯು ಕ್ಯಾಲ್ಕುಲೇಟೆಡ್? 31,000. ಇದನ್ನ ಕ್ಯಾಲ್ಕುಲೇಟ್ ಮಾಡಿರಿ, ನೆನಪಂದ ನಿಮಗ 31,000 ಕರೆಕ್ಟ್. ಸೊ ಇದಿಷ್ಟು ತಗೋಬೇಕು. ನೋ ನೀಡ್ ಆಫ್ ಡಿಡಕ್ಟಿಂಗ್ ದ ಬ್ಯಾಡ್ ಡೆಟ್ಸ್. ಓಕೆ, ಯಾಕಂದ್ರೆ ನಾವು ಆಲ್ರೆಡಿ ಇದನ್ನ 2 ಸತಿ ತಗೊಂಡಿದೀವಿ. ಒಂದ್ ಎಲ್ಲಿ ತಗೊಂಡಿವಿ ಅಂದ್ರೆ ಡೆಟರ್ಸ್ ಅಕೌಂಟ್ ನಾಗ ತಗೊಂಡಿದೀವಿ, ನೋಡ್ರಿ ನೀವು ಅಲ್ಲಿ ಅದನ್ನ. ಇನ್ನೊಂದ್ ಎಲ್ಲಿ ತಗೊಂಡಿವಿ ಅಂತಂದ್ರ P&L ಅಕೌಂಟ್ ಒಳಗ್ ತಗೊಂಡಿದೀವಿ, ನೋಡ್ಬೋದು. ಓಕೆ, ದೆನ್ ವಿ ವರ್ ನಾಟ್ ಟೇಕಿಂಗ್ ಹಿಯರ್. ಅಂಡರ್ಸ್ಟುಡ್? ನೆಕ್ಸ್ಟ್ ಮತ್ತೇನ್ ತಗೋಬೇಕು? ಸ್ಟಾಕ್ ತಗೋಬೇಕು. ನಾಟ್ ಓಪನಿಂಗ್, ವಿ ಹ್ಯಾವ್ ಟು ಟೇಕ್ ದ ಕ್ಲೋಸಿಂಗ್. ಕೊಟ್ಟಿದ್ದಾರೆ ನೋಡ್ರಿ, ಕ್ಲೋಸಿಂಗ್ ಸ್ಟಾಕ್ 10,000 rupees. Closing stock 10,000 which is given. Next is furniture. ಈ ಅಮೌಂಟ್ ಬರೆಯೋಕ್ಕಿಂತ, ಅಸೆಟ್ಸ್ ಅಮೌಂಟ್ ಬರೆಯೋಕ್ಕಿಂತ ಮುಂಚೆ we need to see that is any depreciation is given or not. Yes, in this problem depreciation is given. Furniture amount is how much? 6,000 rupees. Write in the inner column and less depreciation. So depreciation ಎಷ್ಟು ಹೇಳಿದ್ರು ನಮಗ? 5% ಅಂತ ಹೇಳಿದ್ರು, ಹೌದಲ್ರಿ? ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರಿ ಸ್ಟೂಡೆಂಟ್ಸ್. 5% ಅಂದ್ರ 6,000 ಮೇಲೆ 5% ಅಂದ್ರೆ ಎಷ್ಟು? 300. Some students are very quick. That is very good. ಸೊ ನಂಗೆ ಎಷ್ಟು ಜನ ಅಷ್ಟು ಕ್ವಿಕ್ ಆಗಿ ಆನ್ಸರ್ ಕೊಡ್ಲಿಕ್ಕೆ ಈ ತರ ನಿಮ್ದು ಫೀಡ್ಬ್ಯಾಕ್ ಬೇಕು, ಅಂದ್ರೆ ನನಗೆ ಗೊತ್ತಾಗ್ತದೆ ನಿಮ್ದು ಕಾನ್ಸೆಪ್ಟ್ ತಿಳಿಲಿಗತ್ತದ ಅಂತ ಹೇಳಿ. ಇಟ್ ಈಸ್ ವೆರಿ ಗುಡ್. ಸೊ ಪ್ರಕಾಶ್, ಸ್ವಾತಿ, ವಿನಾಯಕ್, ನಿರ್ಮಲಾ, so like this everyone has to give the answer. ಎಲ್ಲರೂ ನೀವು ಆನ್ಸರ್ಸ್ ಕೊಡ್ರಿ.
ಅವಾಗ ಏನಾಗ್ತದ ನನಗೂ ಗೊತ್ತಾಗ್ತದ ಸ್ಟೂಡೆಂಟ್ಸ್ ಸ್ವಲ್ಪ ತಿಳಿಲಿಗತ್ತದ ಅಂತ ಹೇಳಿ. ಇಲ್ಲ ಅಂದ್ರೆ ನಾ ಬೇರೆ ರೀತಿ ಒಳಗೆ ನಿಮಗೆ ಹೇಳ್ತೀನಲ್ಲ. ಎಸ್ ಆರ್ ನೋ? ಫೈನ್. ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ದ ಮೆಷಿನರಿ. So machinery, how much is the amount? 10,000. So deduct the depreciation. So depreciate machinery by 10% andra 1,000 anta artha. So 9,000 is the amount. Understanding students? So ಎಷ್ಟು ಬರ್ತದ ಅಂದ್ರೆ 9,000. Here furniture 6,000 I have returned and ಅಲ್ಲಿ ನಾನು ಏನು ಮಾಡಿದ್ದೀನಿ 300 minus ಮಾಡಿದ್ದೀನಿ depreciation. Amount 5,700 and here 10,000 minus depreciation 1,000 9,000. Okay. ಇಲ್ಲಿ ನಮಗೆ ಇದ್ರಾಗಿನಂತ ಎಲ್ಲ ಮುಗೀತು. ಮತ್ತೆ ಏನಾದ್ರೂ ಎಕ್ಸ್ಟ್ರಾ ಇದಾವೆ ಚೆಕ್ ಮಾಡ್ರಿ. ಎಲ್ಲಿ ಗೊತ್ತಾಗ್ತಂದ್ರ ಕ್ಯಾಶ್ ಪೇಮೆಂಟ್ ಅಂತ ಇರ್ತದ ಅಲ್ಲಿ ಗೊತ್ತಾಗ್ತದ್ರಿ. ಯಾಕಂದ್ರ ನಮ್ದು ದುಡ್ಡು ಹೊರಗೆ ಹೋದ್ರಷ್ಟ ನಮ್ಗೆ ಅಸೆಟ್ ಬರ್ತಾ ಹೋದಲ್ರಿ. ವೆನ್ ವಿ ವಿಲ್ ಪರ್ಚೇಸ್ ಎನಿ ಅಸೆಟ್ ವೆನ್ ವಿ ಮೇಕ್ ದ ಪೇಮೆಂಟ್. ಎಸ್ ಆರ್ ನೋ? ಈಗ ಮೆಷಿನರಿ ಪರ್ಚೇಸ್ ಮಾಡಿದ್ವಿ, ವಿ ಆರ್ ಮೇಕಿಂಗ್ ದ ಪೇಮೆಂಟ್. Machinery is coming into business, cash is going out from the business. Yes, ಇಲ್ಲಿ ನೋಡಬಹುದು ನೀವು ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. Investment is asset to the business. So take it down. How much is the investment? 10,000 rupees. Investment is 10,000. ಅರ್ಥ ಆಗ್ಲಿರ್ತದ? ಇನ್ವೆಸ್ಟ್ಮೆಂಟ್ ಈಸ್ ಅ ಕ್ಯಾಪಿಟಲ್ ಐಟಮ್. ಕ್ಯಾಪಿಟಲ್ ಅಂದ್ರ ಇನ್ವೆಸ್ಟ್ ನಮ್ ಕಡೆ ಬಹಳ ದಿನ ಇರ್ತದ್ರಿ. ಇದು ಬಿಸ್ನೆಸ್ ನ ಬಹಳ ದಿನ ಇರ್ತದೆ. ಹಂಗಾಗಿ ಇದನ್ನ ನಾವು ಲಾಂಗ್ ಟರ್ಮ್ ಅಸೆಟ್ ಅಂತ ಹೇಳ್ತೀವಿ. 1 ವರ್ಷಕ್ಕಿಂತ ಜಾಸ್ತಿ ಉಪಯೋಗ ಮಾಡಿದ್ರೆ ಲಾಂಗ್ ಟರ್ಮ್ ಅಸೆಟ್ ಅಂತ ಹೇಳ್ತೀವಿ. ಸೊ ಐ ಹೋಪ್ ಬಿ ಡನ್ ವಿತ್ ಆಲ್ ದ ಐಟಮ್. ಜಸ್ಟ್ ಮೇಕ್ ದ ಟೋಟಲ್ ಅಂಡ್ ಸಿ ಇಟ್ ವಿಲ್ ಟ್ಯಾಲಿ ಆರ್ ನಾಟ್. ಎರಡೂ ಕಡೆ ಚೆಕ್ ಮಾಡ್ರಿ ಸ್ಟೂಡೆಂಟ್ಸ್. ಅಸೆಟ್ ಲಯಬಿಲಿಟಿ ಟ್ಯಾಲಿ ಆಗ್ಬೇಕು. So according to Vinayak, he says that assets, so 69,700. Both the side you are getting same amount. Asset liability. Now only tell me. Assets liability both 69,700. Both answer same. Yes. So correct banda ant ನೀವು ಹೇಳಲಿಕತ್ತೀರಿ. I am trusting you. So write the total. See, balance sheet compulsory tally agbeku. If it doesn't tally, you will lose your marks. So your answer is 69,700. Everyone got the same answer? So note it down fast. Okay. Shall we go for the next problem, students? Understood this problem? So ನೀವೇ ಹೇಳಿದ್ರೆ ಅರ್ಥ ಆಗದ ಅಂತ ಹೇಳಿ. Raise your hands. Yes, yes. ಇದು ನಿಮ್ಮ ಕ್ಲಿಪ್ ನ ಕಳಿಸ್ತೀನಿ. ಸ್ವಲ್ಪ ಬೋರ್ಡ್ ಪ್ರಾಬ್ಲಮ್ ಅದ. I know. I will send the problem. ಫೋಟೋ ಕಳಿಸ್ತೀನಿ. Don't worry. ಬಟ್ ಬರ್ಕೊಳ್ಳೋದು ಆಗ್ಯಾಗಲ್ರಿ ಎಲ್ಲರಿಗೂ ತಿಳಿದದ ಪ್ರಾಬ್ಲಮ್. Okay, students. I hope you cleared with this problem. See, students. Let's go to next problem. Problem number 7. Problem number 7. You can find this problem in the page number 39. Problem number 7. Mr. Das. Mr. Das antada notri students. Sikta ellarigu?
Mr. Das. Okay, so problem sikkada. Bhagya, I will send you the photo. Don't worry, Bhagya. I will send you the photo. Okay. Problem number 7. Sikkadant ankondini. Shall we start? Okay. See here. Mr. Das keeps his books on single entry system. He keeps the following information. So, Mr. Das, the person who is maintaining the books, avatandu books details niಮಗೆ provide madidana. With that information, you have to prepare his accounts. Okay. What are the information he has provided you? See here. First is statement of affairs has on 1/1/1980. See, date ma ತಿಳ್ಕೋಬೇಕು ನೀವು ಅವಾಗಲೂ ಸ್ಟೂಡೆಂಟ್ಸ್. ಈಗ ಹೇಳ್ತೀನಿ. From the date you should understand. So whether it is opening or closing statement. So date ಇಂದ ನಮಗೆ ಗೊತ್ತಾಗ್ಬಿಡ್ತದೆ. ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಕೊಟ್ಟಿದ್ದಾರೆ, ಓಪನಿಂಗ್ ಡೇಟ್ ಹಾಕೊಟ್ಟಿದ್ದಾರೆ ನೋಡ್ರಿ 1/1/1980. ಅಂದ್ರೆ ಇದು ಆಲ್ರೆಡಿ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಇಸ್ ರೆಡಿ. ಸೊ ಇನ್ ದ ಪೇಜ್ ನಂಬರ್ 39 ಯು ಕ್ಯಾನ್ ಫೈಂಡ್ ದಿಸ್ ಪ್ರಾಬ್ಲಮ್. 7th one, ಮಿಸ್ಟರ್ ದಾಸ್. ಓಕೆ, ಏನೇನ್ ಇದಾವ ಅಸೆಟ್ ಲಯಬಿಲಿಟೀಸ್ ನೋಡ್ರಿ. ಲಯಬಿಲಿಟೀಸ್ ಕಡೆ ನೋಡ್ರಿ. Sundry creditors, bills payable, capital. These are your liability. ಮೂರ ಇದಾವಲ್ಲ ಅದು ನಿಮ್ದು liabilities. Okay, your left side. Sundry creditors, bills payable, capital. Okay, so ಇದು ಏನಿದಾವ ನಿಮ್ದು liabilities ಇದಾವ. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. Come for the assets. Assets ನೋಡ್ರಿ. Sundry debtors, stock, plant, building, cash, bills receivable, furniture. These are the assets. So these are the sum of assets which they have given. So ಇಲ್ಲಿ ನಾವು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ ಮಾಡೋದಿಲ್ಲ. ಓಕೆ, ಅದು ಮುಗೀತು. ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು? ಕ್ಯಾಶ್ ಬುಕ್ ಪ್ರಿಪೇರ್ ಮಾಡ್ತಿದ್ವಿ. ಇಲ್ಲಿ ಕ್ಯಾಶ್ ಬುಕ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಆಲ್ರೆಡಿ ನೋಡ್ಬೋದು ನೀವು. ಅಟ್ ದ ಬಿಲೋ they have given summary of cash transaction. See, summary of cash transaction is nothing but this is cash book. Okay, so 2 ಅಂತದಲ್ಲ ಡೆಬಿಟ್ ಸೈಡ್, ಅದು ಅಲ್ಲಿ ನೋಡ್ರಿ. 2 ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಡೆಟರ್ಸ್ ಕೊಟ್ಟಿದ್ದಾರೆ. ಸಿ, ಡೆಟರ್ಸ್ is nothing but this is amount received. ಅಂದ್ರೆ ಕ್ಯಾಶ್ ರಿಸೀವ್ಡ್ ಅಂತ ನಾವ್ ಏನ್ ತಗೋತೀವಿ ನೆನಪದ ಡೆಟರ್ಸ್ ಒಳಗ. ಡೆಟರ್ಸ್ ಬುಕ್ ಒಳಗ್ ನಾವು ಕ್ರೆಡಿಟ್ ಸೈಡ್ ತಗೋತೀವಿ, ಟು ಬೈ ಕ್ಯಾಶ್ ಅಂತ ಹೇಳಿ, ಹೌದಲ್ರಿ? ಅದು ಅಮೌಂಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಡೆಟರ್ಸ್ ಅಕೌಂಟ್ ಒಳಗ ಬೈ ಕ್ಯಾಶ್ ಆದ್ರ ಕ್ಯಾಶ್ ಬುಕ್ ಒಳಗ ಏನಾಗ್ತದ? 2 ಡೆಟರ್ಸ್ ಆಗ್ತಾರ, ಹೌದಲ್ರಿ? ಅಪೋಸಿಟ್ ಇರ್ತದ. ಇಲ್ಲಿ ಕ್ಯಾಶ್ ಬುಕ್ ಒಳಗ ನಾವು ಡೆಟರ್ಸ್ ಬರ್ದೀವಿ, ಡೆಟರ್ಸ್ ಬುಕ್ ಒಳಗ ಕ್ಯಾಶ್ ಅಂತ ಬರಿತೀವಿ. ಅಂಡರ್ಸ್ಟ್ಯಾಂಡಿಂಗ್? ದೀಸ್ ಆರ್ ಸಮ್ ಆಫ್ ದ ಟ್ರಿಕ್ಸ್. ಈ ತರ ನೀವು ಐಡೆಂಟಿಫೈ ಮಾಡಬೇಕು. ದೀಸ್ ಆರ್ ಸಮ್ ಆಫ್ ದ ಟ್ರಿಕ್ಸ್. ಓಕೆ, ಸೊ 2 ಡೆಟರ್ಸ್. ಡೆಟರ್ಸ್ ಇಸ್ ನಥಿಂಗ್ ಬಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೆಟರ್ಸ್. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್. ಸೇಲ್ಸ್ ನೋಡ್ರಿ, ಕ್ಯಾಶ್ ಸೇಲ್ಸ್ ಮಾಡಿದಾರೆ, ಕ್ರೆಡಿಟ್ ಸೇಲ್ಸ್ ಇರಬಹುದು, ನೋಡ್ಬೇಕು ನಾವೀಗ. ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್. ಬಿಲ್ಸ್ ರಿಸೀವೇಬಲ್ ಇಸ್ ನಥಿಂಗ್ ಬಟ್ ದ ಬಿಲ್ಸ್ ಅಕ್ಸೆಪ್ಟೆನ್ಸ್ ಏನಿತ್ತಲ್ಲ ಅದ್ರ ಅಗೇನೆಸ್ಟ್ ಅಮೌಂಟ್ ರಿಸೀವ್ ಮಾಡ್ಕೊಂಡಿದ್ದು, ಇದನ್ನು ತಗೋಬೇಕು ನಾವು. ನೆಕ್ಸ್ಟ್ ನೋಡ್ರಿ, ಆನ್ ದ ಕ್ರೆಡಿಟ್ ಸೈಡ್ ಬಿಲ್ಸ್ ಪೇಯಬಲ್ ಕೊಟ್ಟಿದ್ದಾರೆ, ಅಂದ್ರೆ ನಾವು ಬಿಲ್ಸ್ ಪೇ ಮಾಡಿದ್ದು. ನೆಕ್ಸ್ಟ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಗೆ ಪೇಮೆಂಟ್ ಮಾಡಿದ್ದು. ಕ್ರೆಡಿಟರ್ಸ್ ಗೆ ಯಾಕೆ ಪೇಮೆಂಟ್ ಮಾಡ್ತೀವಿ? ಬಿಕಾಸ್ ವಿ ಹ್ಯಾವ್ ಪರ್ಚೇಸ್ ದ ಗೂಡ್ಸ್ ಆನ್ ಕ್ರೆಡಿಟ್ ಬೇಸಿಸ್, ವಿ ಹ್ಯಾವ್ ಟು ಮೇಕ್ ದ ಪೇಮೆಂಟ್. ನೆಕ್ಸ್ಟ್ ಕ್ಯಾಶ್ ಪರ್ಚೇಸಸ್. ನಾವು ಕ್ಯಾಶ್ ಪರ್ಚೇಸು ಮಾಡಿದೀವಿ. ನಿಮ್ಗೆ ಅರ್ಥ ಆಗ್ಲಿಕ್ಕತ್ತದ್ರಿ? ಪರ್ಚೇಸ್ ಸೇಲ್ಸ್ ಒಳಗೆ 2 ತರ ಇದಾವೆ ಇಲ್ಲಿ, ಈ ಪ್ರಾಬ್ಲಮ್ನಾಗ. ಒನ್ ಈಸ್ ಕ್ಯಾಶ್ ಪರ್ಚೇಸಸ್, ಅನದರ್ ಒನ್ ಈಸ್ ಕ್ರೆಡಿಟ್ ಪರ್ಚೇಸಸ್. ಸೇಲ್ಸ್ ಒಳಗೂ ಹಂಗೆ ಕ್ಯಾಶ್ ಸೇಲ್ಸ್ ಅಂಡ್ ಕ್ರೆಡಿಟ್ ಸೇಲ್ಸ್. ಮತ್ತೆ ನೋಡ್ರಿ, ಆಫೀಸ್ ಎಕ್ಸ್ಪೆನ್ಸ್ ಇದನ್ನ ಎಲ್ಲಿ ತಗೋತೀವಿ? P&L ಅಕೌಂಟಿಗೆ ತಗೋತೀವಿ. ನೆಕ್ಸ್ಟ್ ವೇಜಸ್, ಇದನ್ನ ಎಲ್ಲಿ ತಗೋತೀವಿ? ಟ್ರೇಡಿಂಗ್ ಅಕೌಂಟಿಗೆ ತಗೋತೀವಿ. ಕ್ಯಾರೇಜ್ ಇನ್ವರ್ಡ್. ಕ್ಯಾರೇಜ್ ಇನ್ವರ್ಡ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಪೆನ್ಸ್. ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಗೊತ್ತಾಗ್ತಲ್ರಿ, ನಿಮ್ದು ಗೂಡ್ಸ್ ತಯಾರಾಗಿರ್ತಾವ, ಅದನ್ನ ನೀವು ಬೇರೆ ಪರ್ಸನ್ ಅಂದ್ರೆ ನೀವು ಯಾರಿಗ್ ಗೂಡ್ಸ್ ಸೆಲ್ ಮಾಡಿರ್ಲಾ ಅವರಿಗೆ ನೀವು ಕಳಿಸ್ಬೇಕು, ಹೌದಲ್ರಿ? ಇಲ್ಲ ಅಂದ್ರ ಈಗ ನೀವು ಗೂಡ್ಸ್ ಪರ್ಚೇಸ್ ಮಾಡ್ತೀವಿ, ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತೀವಿ, ನೀವ್ ಯಾರ ಕಡೆ ಪರ್ಚೇಸ್ ಮಾಡಿರ್ತಿರಲ್ಲ ಅವ್ರ ಕಡೆಯಿಂದ, ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ
ನಿಮ್ ಮ್ಯಾನುಫ್ಯಾಕ್ಚರ್ ಯೂನಿಟ್ಗೆ ಬರಬೇಕದು. ಅದಕ್ಕೆ ಏನ್ ಎಕ್ಸ್ಪೆನ್ಸ್ ಆಗಿರ್ತದ ಅದಕ್ಕೆ ಕ್ಯಾರೇಜ್ ಅಂತ ಹೇಳ್ತಾರ. ಸೊ ಅಸ್ಯೂಮ್ ದಟ್ ಯು ಆರ್ ಇನ್ ಬಿಜಾಪುರ್. ಸೊ ಬಿಜಾಪುರ್ನಾಗ ಇದ್ದೀರಾ. ಸೊ ಬಿಜಾಪುರ್ನಾಗ ನೋಡ್ರಿ ನೀವು ಗೂಡ್ಸ್ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ. ಓಕೆ, ನೀವು ಇಲ್ಲಿ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ. ನೀವು ಗೂಡ್ಸ್ ಎಲ್ಲಿ ತರಿಸ್ಕೋತೀರಿ ಅಂದ್ರೆ ಬಾಗಲಕೋಟೆಯಿಂದ ತರಿಸ್ಕೋತೀರಿ, ಅಂದ್ರೆ ರಾ ಮೆಟೀರಿಯಲ್ಸ್ ತರಿಸ್ಕೋತೀರಿ. ಸೊ ಬಾಗಲಕೋಟೆಯಿಂದ ಬಿಜಾಪುರ ತನ ಗೂಡ್ಸ್ ತರಿಸ್ಕೊಳ್ಳಿಕ್ಕೆ ಏನ್ ಎಕ್ಸ್ಪೆನ್ಸ್ ಪೇ ಮಾಡ್ತಿರಲ್ಲ, ದಟ್ ಈಸ್ ಕ್ಯಾರೇಜ್. ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸ್ ಇಸ್ ನಥಿಂಗ್ ಬಟ್ ಕ್ಯಾರೇಜ್ ಎಕ್ಸ್ಪೆನ್ಸ್. ಇನ್ವರ್ಡ್ ಅಂತಂದ್ರ ಗೂಡ್ಸ್ ತರಿಸ್ಕೊಳ್ಳೋದು. ಓಕೆ, ಈ ತರ ಎಕ್ಸ್ಪೆನ್ಸ್. ಇದನ್ನ ಎಲ್ಲಿ ತಗೋಬೇಕು ನಾವು ಅಂದ್ರೆ ಟ್ರೇಡಿಂಗ್ ಅಕೌಂಟಿಗೆ ತಗೋಬೇಕು. ನೆಕ್ಸ್ಟ್ ಈಸ್ ಡ್ಯೂಟಿ ಅಂಡ್ ಆಕ್ಟ್ರೈ. ಸಿ ಡ್ಯೂಟಿ ಅಂಡ್ ಆಕ್ಟ್ರೈ ಇಸ್ ನಥಿಂಗ್ ಬಟ್ ಟ್ಯಾಕ್ಸ್. ಇದು ಟ್ಯಾಕ್ಸ್ ರೀ. ಈಗ ನೀವು ಬೇರೆ ಸ್ಟೇಟ್ ಜೊತೆ ವ್ಯವಹಾರ ಮಾಡಬೇಕು. ಲೈಕ್ ಇಫ್ ಯು ಆರ್ ಸೆಲ್ಲಿಂಗ್ ಗೂಡ್ಸ್ ಟು ಅನದರ್ ಸ್ಟೇಟ್ ಪೀಪಲ್, ಲೈಕ್ ಯು ಆರ್ ಸೆಲ್ಲಿಂಗ್ ದ ಗೂಡ್ಸ್ ಟು ಮಹಾರಾಷ್ಟ್ರ ಅಂಡ್ ತಮಿಳ್ನಾಡು, ಕೇರಳ. ಸೊ ಈ ತರ ಇತ್ತಂದ್ರ ಆ ಸ್ಟೇಟ್ ಎಂಟರ್ ಆಗ್ಬೇಕಂದ್ರೆ ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್. ದಟ್ ಈಸ್ ಕಾಲ್ಡ್ ಆಸ್ ಆಕ್ಟ್ರೈ. ಸೊ ಅದನ್ನ ನೀವು ಏನ್ ಪೇ ಮಾಡ್ತೀರ ಅದಕ್ಕೆ ಆಕ್ಟ್ರೈ ಅಂತ ಹೇಳ್ತಾರೆ. ಡ್ಯೂಟಿ ಅಂಡ್ ಆಕ್ಟ್ರೈ, ದಿಸ್ ಈಸ್ ಒನ್ ಕೈಂಡ್ ಆಫ್ ಟ್ಯಾಕ್ಸ್. ದಿಸ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ ಎಕ್ಸ್ಪೆನ್ಸ್. ನಾವು ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಇದನ್ನ ಎಲ್ಲಿ ತಗೋಬೇಕು? ಟ್ರೇಡಿಂಗ್ ಅಕೌಂಟಿಗೆ ತಗೋಬೇಕು. ನೆಕ್ಸ್ಟ್ ಸ್ಯಾಲರಿ. ಸ್ಯಾಲರಿ ಈಸ್ ವಾಟ್ ಇಸ್ ದ ಸ್ಯಾಲರಿ? ಸ್ಯಾಲರಿ ಪಿ ಅಂಡ್ ಎಲ್ ತಗೋಬೇಕು. ನೆಕ್ಸ್ಟ್ ಈಸ್ ಪ್ರಿಂಟಿಂಗ್. ಇಟ್ ಈಸ್ ಆಲ್ಸೋ ಎಕ್ಸ್ಪೆನ್ಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಇದನ್ನ ಎಲ್ಲಿ ತಗೋಬೇಕು? ಪಿ ಅಂಡ್ ಎಲ್ ಅಕೌಂಟಿಗೆ ತಗೋಬೇಕು. Next is drawings. Drawings you already know where we have to take here. We have to take to balance sheet. ಇಲ್ಲಿ already ಮಾಡಿವಲ್ಲ, balance sheet ನಾಗ ತಗೊಂಡಿವಲ್ಲ drawings ಅಂತ ಹೇಳಿ ಇಲ್ಲಿ ಆ ತರ ತಗೋಬೇಕು. Last is closing balance. So closing cash balance ಕೊಟ್ಟಿದ್ದಾರೆ ನೋಡ್ರಿ 2200. So this is taken to be balance sheet. ಅರ್ಥ ಆಯ್ತಾ? See usually ನಾವು ಕನ್ವರ್ಷನ್ ಮಾಡಬಹುದಾಗ ಏನ್ ಮಾಡ್ತಿದ್ವಿ? We will undergo with some of the process. Yes, ಇಲ್ಲಿ ನಾವೇನ್ ಮಾಡಬೇಕು? There is no need of preparing the opening statement and no need of preparing the cash book. ಎರಡು ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲೇ ಇಲ್ಲ. ಅವ್ರು ರೆಡಿ ಮಾಡೇ ಕೊಟ್ಟಿದಾರ್ರಿ, ಹೌದಲ್ರಿ? ನೀವ್ ಏನಾರ ಪ್ರಿಪೇರ್ ಮಾಡ್ಬೇಕು ಅಂತಂದ್ರ ಇನ್ನು ಮೇಲೆ ಗೊತ್ತಾಗ್ತದೆ. ಟರ್ನ್ ದ ಪೇಜ್. ಟರ್ನ್ ದ ಪೇಜ್. ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಅಲೌಡ್ ಕೊಟ್ಟಿದ್ದಾರೆ. ಕ್ರೆಡಿಟ್ ಪರ್ಚೇಸಸ್ ಎಲ್ಲಿ ತಗೋಬೇಕು? ಕ್ರೆಡಿಟ್ ಪರ್ಚೇಸಸ್ ಕ್ರೆಡಿಟರ್ಸ್ ಅಕೌಂಟಿಗೆ ತಗೋಬೇಕು. Next, discount earned. Returns inward, return outward. ಗೊತ್ತಾಗ್ತದ? ರಿಟರ್ನ್ ಇನ್ವರ್ಡ್, ರಿಟರ್ನ್ ಔಟ್ವರ್ಡ್ ಅಂದ್ರ ರಿಟರ್ನ್ ಇನ್ವರ್ಡ್ ಈಸ್ ನಥಿಂಗ್ ಬಟ್ ನೀವು ಸೇಲ್ ಮಾಡಿದ್ದು ನಿಮಗೆ ವಾಪಸ್ ಬಂದದ. ಇನ್ವರ್ಡ್ ಅಂದ್ರ ನಿಮಗೆ ವಾಪಸ್ ಬಂತು. ರಿಟರ್ನ್ ಇನ್ವರ್ಡ್ ನೀವು ಕೊಟ್ಟಿದ್ದು ಗೂಡ್ಸ್ ನಿಮಗ್ ವಾಪಸ್ ಬಂತು ಅಂದ್ರ ಸೇಲ್ಸ್ ರಿಟರ್ನ್ ಅಂತ ಅರ್ಥ. ಬರ್ಕೋರಿ ಅಲ್ಲಿ ಸೇಲ್ಸ್ ರಿಟರ್ನ್ ಅಂತ ಬರ್ಕೋರಿ ಬ್ರಾಕೆಟ್ನಾಗ. ರಿಟರ್ನ್ ಔಟ್ವರ್ಡ್ ಅಂತಂದ್ರ ನೀವು ಪರ್ಚೇಸ್ ಮಾಡಿದ್ದನ್ನ ವಾಪಸ್ ಕೊಡ್ಲಿಕತ್ತೀರಿ. ಸೊ ನೀವು ಪರ್ಚೇಸ್ ಮಾಡಿರಿ, ಸ್ವಲ್ಪ ಡಿಫೆಕ್ಟಿವ್ ಹೊಂಟಾವ್ ಗೂಡ್ಸ್. ಸೊ ಯು ಆರ್ ಸೆಂಡಿಂಗ್ ಇಟ್ ಬ್ಯಾಕ್. ನೀವು ಏನ್ ಗೂಡ್ಸ್ ಪರ್ಚೇಸ್ ಮಾಡಿದ್ರಲ್ಲ ಅದನ್ನ ವಾಪಸ್ ಕಳಿಸ್ಲಿಕತ್ತೀರಿ. ಅಂಡರ್ಸ್ಟ್ಯಾಂಡಿಂಗ್? ರಿಟರ್ನ್ ಔಟ್ವರ್ಡ್ ಈಸ್ ನಥಿಂಗ್ ಬಟ್ ಪರ್ಚೇಸ್ ರಿಟರ್ನ್. ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್. ಸೊ ರಿಸೀವ್ಡ್ ಬಿಲ್ಸ್ ರಿಸೀವೇಬಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಯಾವ ಅಕೌಂಟಿಗೆ ತಗೋತೀವಿ? ಡೆಟರ್ ಅಕೌಂಟಿಗೆ ತಗೋತೀವಿ. ನೆಕ್ಸ್ಟ್ ಬಿಲ್ಸ್ ಪೇಬಲ್ ಅಕ್ಸೆಪ್ಟೆಡ್. ನೆಕ್ಸ್ಟ್ ಈಸ್ ಲಾಸ್ಟ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದು ಅಲ್ಲದೆ ಮತ್ತೇನೋ ಕೊಟ್ಟಿದ್ದಾರೆ ನೋಡ್ರಿ. ಏನ್ ಕೊಟ್ಟಿದ್ದಾರೆ? ಪ್ರೊವೈಡ್ 5% ಆನ್ ಡೆಟರ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್. ಡೆಪ್ರಿಸಿಯೇಟ್ ಪ್ಲಾಂಟ್ ಅಂಡ್ ಫರ್ನಿಚರ್ ಬೈ 10%, ಬಿಲ್ಡಿಂಗ್ ಬೈ 5%. ಇಲ್ಲಿ ನೋಡ್ರಿ ಹೊಸ ಅಡ್ಜಸ್ಟ್ಮೆಂಟ್ ಇಲ್ಲದ. ದಟ್ ಈಸ್ 5% ಪ್ರೊವಿಷನ್ ಆನ್ ಡೌಟ್ಫುಲ್ ಡೆಟ್ಸ್. ಡೌಟ್ಫುಲ್ ಡೆಟ್ಸ್ ಅಂದ್ರ ನಿಮಗೆ ಏನು ಸೇಲ್ಸ್ ಮಾಡಿರ್ತಿರಲ್ಲ ಸ್ಟೂಡೆಂಟ್ಸ್, ಅದ್ರ ಮೇಲೆ ಅಷ್ಟು ಅಮೌಂಟ್ ನಿಮಗ್ ಬರ್ತಂತ ಗ್ಯಾರಂಟಿ ಇಲ್ಲ. ಓಕೆ, ಸೊ ಜಸ್ಟ್ ಅಸ್ಯೂಮ್ ದಟ್ ಯು ಹ್ಯಾವ್ ಮೇಡ್ ಅ ಸೇಲ್ಸ್. ನೀವು ಸೇಲ್ಸ್ ಮಾಡಿರಿ 1 ಲಕ್ಷ ರೂಪಾಯಿ ಅಂತ ತಿಳ್ಕೊರಿ. ಓಕೆ, ಆ 1 ಲಕ್ಷ ರೂಪಾಯಿ ಒಳಗ 10,000 rupees ಅವ ಲಾಸ್ಟಿಗೆ ಕೊಡ್ದು ಡೌಟ್ ಅಂತ ನಿಮ್ಗೆ ಅನಿಸ್ಬಿಡ್ತದ. ಅರೌಂಡ್ 10,000 rupees he is not going to pay you. You think that it is a doubtful. ಬಾಕಿ ಎಲ್ಲ ಪೇಮೆಂಟ್ ಮಾಡಿದನ ಲಾಸ್ಟ್ 10,000 rupees ಕೊಡೋದು ಕೊಡ್ತಾನೆ ಇಲ್ಲ. ಅವಾಗ ನೀವೇನ್ ಮಾಡ್ತೀವಿ? ಇಟ್ ಮೇ become a doubtful. That means that person may not pay the money. Then what you are doing? You are taking a precautionary measure and you are making a provision for that. Provision ಅಂದ್ರ ನಿಮ್ ಪ್ರಾಫಿಟ್ ಒಳಗಿಂದ ಒಂದು ಪಾರ್ಟ್ ತೆಗೆದಿಟ್ಟು ಬಿಡೋದು. ಓಕೆ, ನಿಮ್ ಪ್ರಾಫಿಟ್ ನ ಇದು ಒಂದು ಪಾರ್ಟ್ ತೆಗೆದಿಟ್ರೆ ಅದಕ್ಕೆ ಪ್ರೊವಿಷನ್ ಅಂತ ಹೇಳ್ತಾರ. ಸೊ ದಟ್ ಯು ಹ್ಯಾವ್ ಟು ಡೂ ಹಿಯರ್. ಸೊ ಪ್ರೊವಿಷನ್
5% ಆನ್ ಡೇಟರ್ಸ್ ಮೇಲೆ ಮಾಡ್ರಿ ಅಂತ ಹೇಳಿದಾರೆ. ಆಮೇಲೆ ಡೆಪ್ರಿಸಿಯೇಷನ್ ಯು ಆಲ್ರೆಡಿ ನೋ, ಪ್ಲಾಂಟ್ ಫರ್ನಿಚರ್ ಮೇಲೆ ಮಾಡ್ರಿ ಅಂತ ಹೇಳಿದ್ರೆ ಬಿಲ್ಡಿಂಗ್ ಮೇಲೆ ಮಾಡ ಅಂತ ಹೇಳ. ಅಂಡರ್ಸ್ಟುಡ್ ದ ಪ್ರಾಬ್ಲಮ್? ಓಕೆ, ಒನ್ ಮೋರ್ ಥಿಂಗ್, ಇಲ್ಲಿ ನಾವು ಫಸ್ಟ್ ಟೂ ಸ್ಟೆಪ್ಸ್ ಮಾಡ್ತಾ ಇಲ್ಲ. ಡೇಟರ್ಸ್ ಅಕೌಂಟ್ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡ್ತಿಲ್ಲ, ಕ್ಯಾಶ್ ಬುಕ್ ಮಾಡ್ತಿಲ್ಲ. ಬಟ್ ಇಲ್ಲಿ ಬೇರೆ ಏನ್ ಮಾಡ್ಬೇಕ್ರಿ ಅಂತಂದ್ರ, ಹಿಯರ್ ಯು ಹ್ಯಾವ್ ಟು ಪ್ರಿಪೇರ್ 4 ledger accounts. Not only 1 or 2, you have to prepare 4 ledger accounts. ಯಾವ್ಯಾವ್ರಿ ಅಕೌಂಟ್ ಅಂದ್ರ debtors account, creditors account, BR account, BP account. Understanding? BR, BP ಎರಡು ಪ್ರಿಪೇರ್ ಮಾಡ್ಬೇಕ್ರಿ. ಅಡಿಷನಲ್ ಎಕ್ಸ್ಟ್ರಾ ಈ ಹಿಂದಿನ ಎರಡು ಪ್ರಾಬ್ಲಮ್ ನಾಗ ನಾವ್ ಏನ್ ಮಾಡಿದ್ವಿ, ಬರೀ ಡೇಟರ್ ಕ್ರೆಡಿಟರ್ ಅಷ್ಟೇ ಪ್ರಿಪೇರ್ ಮಾಡಿದ್ವಿ, ಹೌದಲ್ರಿ? ಇದ್ರಾಗ ಏನ್ ಎಕ್ಸ್ಟ್ರಾ ಹೇಳ್ಯಾರ ನಿಮ್ಗ ಅವ್ರಂದ್ರ ರಿಸೀವೇಬಲ್ ಅಕೌಂಟ್, ಪೇಯಬಲ್ ಅಕೌಂಟ್ ಮಾಡ್ರಿ ಅಂತ ಹೇಳಿದಾರೆ. ಅಂಡ್ ಯು ಆರ್ ನೋಟಿಸ್ಡ್ ಒನ್ ಥಿಂಗ್, ಇಲ್ಲಿ ಏನ್ ನೋಟಿಸ್ ಮಾಡಿರಿ, ಎಲ್ಲರೂ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದಾರ್ರಿ ಸ್ಟೂಡೆಂಟ್ಸ್. ಯು ಆರ್ ಫೈಂಡಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇನ್ ದ ಪ್ರಾಬ್ಲಮ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಎಲ್ಲರೂ ಕೊಟ್ಟಿದಾರ ನಿಮಗ? ನೋ, ಕ್ಲೋಸಿಂಗ್ ಬ್ಯಾಲೆನ್ಸ್ ಈಸ್ ಮಿಸ್ಸಿಂಗ್ ಇನ್ ದ ಪ್ರಾಬ್ಲಮ್. ದ್ಯಾಟ್ ಯು ಹ್ಯಾವ್ ಟು ಫೈಂಡ್ ಇಟ್. ಕ್ಲೋಸಿಂಗ್ ಬ್ಯಾಲೆನ್ಸಸ್ ಕೊಟ್ಟಿಲ್ಲ, ನೀವು ತಿಳ್ಕೊಂಡ್ಬಿಡ್ಬೇಕು. ಯೂಶುವಲಿ ಏನ್ ಮಿಸ್ಸಿಂಗ್ ಇರ್ತದ ಹೇಳ್ರಿ? ಓಪನಿಂಗ್ ಇರ್ತದ, ಇಲ್ಲ ಕ್ಲೋಸಿಂಗ್ ಇರ್ತದ, ಹೌದಿಲ್ರಿ? ಅಂದ್ರೆ ಓಪನಿಂಗ್ ಕೊಟ್ಟಿದ್ದಾರೆ. ಈಗ ಓಪನಿಂಗ್ ಬ್ಯಾಲೆನ್ಸಸ್ ಹ್ಯಾಸ್ ಗಿವನ್, ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್. ಕ್ಲೋಸಿಂಗ್ ಬ್ಯಾಲೆನ್ಸಸ್ ಕೊಟ್ಟಿಲ್ಲ, ಒಂದು ಸಪ್ರೇಟ್ ಇಡೋಣ ಅಂತ. ಅದು ಬಿಟ್ಟು ಮತ್ತೇನ್ ಕೊಟ್ಟಿರಂಗಿಲ್ಲ ಯೂಶುವಲಿ ಅಂತಂದ್ರ ಕ್ಯಾಶ್ ರಿಸೀವ್ಡ್ ಅಥವಾ ಕ್ಯಾಶ್ ಪೇಡ್. ನಾವ್ ಏನ್ ಕ್ಯಾಶ್ ಅಂತ ತಗೋತೀವಲ್ಲ, ಟು ಕ್ಯಾಶ್, ಬೈ ಕ್ಯಾಶ್ ಅಂತ ಹೇಳಿ, ಅದೇನಾರ ಕೊಟ್ಟಿದಾರ? ಅದು ಕೊಟ್ಟಿಲ್ಲ. ಆಮೇಲೆ ಅದನ್ನ ಕೊಟ್ಟಿದಾರ. ಆಮೇಲೆ ಕ್ರೆಡಿಟ್ ಪರ್ಚೇಸ್, ಕ್ರೆಡಿಟ್ ಸೇಲ್ಸ್ ಅದನ್ನ ಕೊಟ್ಟಿದಾರ್ರಿ, ಒಬ್ವಿಯಸ್ಲಿ ಕೊಟ್ಟಿದಾರ. ಕ್ಲೋಸಿಂಗ್ ಬ್ಯಾಲೆನ್ಸಸ್ ಕೊಟ್ಟಿಲ್ಲ, ಎಲ್ಲೂ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಕೊಟ್ಟಿಲ್ಲ. ಅದನ್ನ ನೀವು ತಲೆಯೊಳಗೆ ನೆನಪಿಟ್ಕೋಬೇಕು. ಇವ್ 4 ಒಂದು ಮಿಸ್ಸಿಂಗ್ ಇರ್ತದ. ನೀವ್ ಎಷ್ಟು ಅಕೌಂಟಿಗೆ ಪ್ರಿಪೇರ್ ಮಾಡ್ಬೇಕು? 4 ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. That you have to ascertain now. Understood? Okay. So shall we do some accounts now? Madona? Your people are ready? We are having 6 minutes. Okay. 6 minutes ನಮ್ಮ ಹತ್ರ ಟೈಮ್ ಅದ. If you say yes, then we will go. Okay, draw the format. Format ಹಾಕೋರಿ. ಡೆಟರ್ ಅಕೌಂಟ್, ಕ್ರೆಡಿಟರ್ ಅಕೌಂಟ್. ಫಸ್ಟ್ ಡೆಟರ್ ಮತ್ತು BR ಮಾಡ್ಬಿಡೋಣ್ರಿ ಸ್ಟೂಡೆಂಟ್ಸ್. ಓಕೆ, ಡೆಟರ್ಸ್ ಹಾಕೋರಿ. ನಾ ಅಳಗ್ಸೋ ತನಕ ನೀವು ಫಾರ್ಮ್ಯಾಟ್ ಹಾಕೋರಿ. ನಾ ಬೋರ್ಡ್ ಡ್ರಾಪ್ ಮಾಡೋತನ ಫಾರ್ಮ್ಯಾಟ್ ಹಾಕೋರಿ. ನೀವು ಡೆಟರ್ ಅಕೌಂಟ್ ಹಾಕ್ರಿ. Don't forget to mention this particulars, debit, credit. It carries marks. Ready? Ready with the format? Okay. So debtor account now prepare ಮಾಡ್ತಿದೀವಿ. So you already know debtor is asset to the business. Debtor ಇದು business ಗೆ asset.
ಅಸೆಟ್ ಇದ್ರೆ ನಾವೇನ್ ಮಾಡ್ತೀವಿ, ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ಡೆಬಿಟ್ ಸೈಡ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಸ್ಟೂಡೆಂಟ್ಸ್, 10,000. ಸಿಕ್ಕದಲ್ಲ ಪ್ರಾಬ್ಲಮ್, 10,000 rupees. ನೆಕ್ಸ್ಟ್ ನಾವೇನ್ ತಗೋತೀವಿ ಹೇಳ್ರಿ, ಈ ನೆನಪಿಟ್ಕೊಂಡ್ಬಿಡ್ಬೇಕು ಇವು ಐಟಮ್ಸ್ ಏನೇನ್ ಬರ್ತಾವ, ಡೆಬಿಟ್ ಸೈಡ್ 2 ಬರ್ತಾವ ಯೂಶುವಲಿ. ಸೊ ಓಪನಿಂಗ್ ಬ್ಯಾಲೆನ್ಸ್, ಆಮೇಲೆ ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ಯಾಕಂದ್ರೆ ಡೆಟರ್ಸ್ ಇದ್ದಾರೆ, ನಮ್ ಕಸ್ಟಮರ್ಸ್ ನಾವೇನ್ ಮಾಡ್ತೀವಿ, ಸೇಲ್ಸ್ ಮಾಡ್ತೀವಲ್ಲ. ಸೊ ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ತಗೋಬಾರ್ದು, ಕ್ಯಾಶ್ ಸೇಲ್ಸ್ ತಗೋಬಾರ್ದು, ಓನ್ಲಿ ಕ್ರೆಡಿಟ್ ಸೇಲ್ಸ್ ವಿ ಹ್ಯಾವ್ ಟು ಟೇಕ್. ಹೌ ಮಚ್ ಇಸ್ ಕ್ರೆಡಿಟ್ ಸೇಲ್ಸ್? 45,500. 45,500 credit sales. Come on the credit side. I think we done with 2 items only. ಇಲ್ಲಿ ತನಕ ಅಂದ್ರೆ 2 ಇದಾವ, ಮತ್ತೆ ಈ ಕಡೆ ನೋಡೋಣ ಬರ್ರಿ. ಇಲ್ಲಿ ನಾವು ಫಸ್ಟ್ ಏನ್ ತಗೋತೀವಿ, ಎನಿ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೆಟರ್ಸ್. ಏನಾದ್ರೂ ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ರ ಏನ್ ಮಾಡ್ತೀವಿ, ಬೈ ಕ್ಯಾಶ್. ನಮಗೆ ಎಲ್ಲಿ ಗೊತ್ತಾಗ್ತದೆ ನಾವು ದುಡ್ಡು ರಿಸೀವ್ ಮಾಡ್ಕೊಂಡಿವೋ ಇಲ್ಲ ಅಂತ ಹೇಳಿ, ವೆನ್ ಯು ರೆಫರ್ ದ ಕ್ಯಾಶ್ ಬುಕ್ ರಿಸಿಪ್ಟ್ ಸೈಡ್. ಕ್ಯಾಶ್ ಬುಕ್ ರಿಸಿಪ್ಟ್ ಸೈಡ್ ಅಂದ್ರೆ 2 ಸೈಡ್ ನೋಡ್ರಿ ಸ್ಟೂಡೆಂಟ್ಸ್, ಅಲ್ಲಿ ನಮಗೆ ಗೊತ್ತಾಗ್ತದ ನಾವೆಲ್ಲರೂ ದುಡ್ಡು ರಿಸೀವ್ ಮಾಡ್ಕೊಂಡಿವೇನಂತ ಹೇಳಿ. ಎಸ್, ವಿ ಹ್ಯಾವ್ ರಿಸೀವ್ಡ್ ದ ಮನಿ. ಅಕ್ಷತಾ ಇಸ್ ಕರೆಕ್ಟ್. ಸೊ 30,200, ಜಸ್ಟ್ ಟೇಕ್ ಇಟ್. ಸೊ ಕ್ಯಾಶ್ ರಿಸೀವ್ಡ್ 30,200. ಓಕೆ, ಮತ್ತೇನ್ ತಗೊಂಡಿರ್ತೀವಿ ಹೇಳ್ರಿ ಯೂಶುವಲಿ? ಕ್ಯಾಶ್ ಒಂದ್ ತಗೊಂಡ್ವಿ, ಮತ್ತೇನ್ ತಗೋತೀವಿ ಯೂಶುವಲಿ ನಾವು? ಅದು ಎಲ್ಲಿ ನಿಮ್ಗೆ ಗೊತ್ತಾಗ್ತಂದ್ರೆ ವೆನ್ ಯು ರೆಫರ್ ಅದರ್ ಪರ್ಟಿಕ್ಯುಲರ್ಸ್, ಟರ್ನ್ ದ ಪೇಜ್ ಅಂಡ್ ರೆಫರ್ ಇಟ್. ಅಲ್ಲಿ ಕೊಟ್ಟಿದಾರ ನೋಡ್ರಿ, ಕ್ರೆಡಿಟ್ ಸೇಲ್ಸ್ ತಗೊಂಡ್ವಿ, ಆಮೇಲೆ ಏನ್ ತಗೋಬೇಕು, ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ನಾವ್ ಯಾರಿಗೆ ಕೊಡ್ತೀವಿ, ನಮ್ ಕಸ್ಟಮರ್ಸ್ ಡಿಸ್ಕೌಂಟ್ ಕೊಟ್ಟಿವಿ, ಹೌದಲ್ರಿ? ಸೊ ದಟ್ ವಿ ಹ್ಯಾವ್ ಟು ಟೇಕ್ ಬೈ discount allowed. How much is this? 500. ನಮ್ ಕಸ್ಟಮರ್ಸ್ ಬಹಳ ಪರ್ಚೇಸ್ ಮಾಡಿದಾರ್ರಿ, ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಡಿಸ್ಕೌಂಟ್ ಕೊಡ್ತಾ ಇದೀವಿ. ಸೊ ಡಿಸ್ಕೌಂಟ್ ಅಲೌಡ್ ಇಸ್ 500. ನೆಕ್ಸ್ಟ್ ನೋಡ್ರಿ, ರಿಟರ್ನ್ ಇನ್ವರ್ಡ್. ರಿಟರ್ನ್ ಇನ್ವರ್ಡ್ is given. ರಿಟರ್ನ್ ಇನ್ವರ್ಡ್ is nothing but what? ರಿಟರ್ನ್ ಇನ್ವರ್ಡ್. ನಮಗ್ ವಾಪಸ್ ಬಂದಾವ ಅಂದ್ರೆ ನಾವು ಸೇಲ್ಸ್ ಮಾಡಿ ನಮಗ್ ಹೊಳ್ಳಿ ಬಂದಾವು ಸ್ವಲ್ಪ ಗೂಡ್ಸ್, ದಟ್ ವಿ ಹ್ಯಾವ್ ಟು ಟೇಕ್. ರಿಟರ್ನ್ ಇನ್ವರ್ಡ್ ಅಂತ ಬರಿತೀನಿ ನೋಡ್ರಿ ನಾ ಇಲ್ಲಿ, ನಿಮಗ್ ಗೊತ್ತಾಗಬೇಕಲ್ಲ ಹೊಸ ಟರ್ಮ್ಸ್ ಎಲ್ಲ. ರಿಟರ್ನ್ ಇನ್ವರ್ಡ್ is nothing but sales return. How much is the sales return amount? 600. ಸ್ಟೂಡೆಂಟ್ಸ್, ಅಮೌಂಟ್ ಒಟ್ಟ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಿಮಗೆ ಏನಾರ ಕನ್ಫ್ಯೂಸ್ ಆಗ್ತಿತ್ತು ಹಿಂಗ್ ಕೊಟ್ಟಾಗ ಅಮೌಂಟ್ ನೋಡೋದಂದ್ರ, ಯೂಸ್ ದ ಸ್ಕೇಲ್. ಸ್ಕೇಲ್ ಯೂಸ್ ಮಾಡಿ ಅದ್ರ ಮೇಲೆ ಇಟ್ಟು ನೋಡ್ರಿ. ಆ ಐಟಮ್ ಐಟಮ್ ಮೇಲೆ ಹಿಂಗ್ ಸ್ಟ್ರೇಟ್ ಇಟ್ರಿ ಅಂದ್ರ ಅದ್ರ ಅಪೋಸಿಟ್ ನಿಮ್ಗೆ ಅದ್ರ ಅಮೌಂಟ್ ಕಾಣ್ತದ, ಅದಲ್ರಿ? ಹಿಂಗ್ ಇಟ್ಟು ಬಿಡೋದು ಗೊತ್ತಾಗ್ತದ ನಿಮ್ಗೆ. ಸ್ಕೇಲ್ ಯೂಸ್ ಮಾಡಿ ನೋಡ್ತಾ ಹೋಗ್ರಿ. ಹಿಂಗ್ ಸ್ಕೇಲ್ ಇಟ್ಟು ಬಿಡುದ್ರಿ, ಇಲ್ಲಿ ಅದ್ರ ಮುಂದೆ ಅಮೌಂಟ್ ಬರ್ದಿದ್ದು ಗೊತ್ತಾಗ್ತದ. ನೆಕ್ಸ್ಟ್ ಈಸ್ ರಿಸೀವ್ಡ್ ಬಿಲ್ಸ್ ರಿಸೀವೇಬಲ್. ಎಸ್ ಎಸ್, ಕರೆಕ್ಟ್ ಅಂಬೇಶ್. ಬ್ಯಾಡ್ ಡೇಟ್ಸ್ ತಗೊಳಮ್ರಿ ಅಪ್ಪಿ, 1 ನಿಮಿಷ. ನೆಕ್ಸ್ಟ್ ಕೊಡ್ರಿ ನೋಡ್ರಿ, ರಿಸೀವ್ಡ್ ಬಿಲ್ಸ್ ರಿಸೀವೇಬಲ್. ಹೌ ಮೆನಿ ಬಿಲ್ಸ್ ದೇ ಹ್ಯಾವ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್ ಅಂದ್ರ ಎಷ್ಟು ಅಕ್ಸೆಪ್ಟ್ ಮಾಡ್ಕೊಂಡಾರ, ಅದ ನಮಗ್ ಬೇಕು, ಹೌದಲ್ರಿ? ಇಲ್ಲಿ ತಗೋಬೇಕಲ್ಲ, ಮತ್ತೆ ತಗೋರಿ. ಬಾಯ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಬಿಲ್ಸ್ ರಿಸೀವ್ಡ್ ಅಂತಾರ ತಗೋರಿ, ಅಥವಾ ಬಿಲ್ಸ್ ಅಕ್ಸೆಪ್ಟೆನ್ಸ್ ಅಂತಾರ ತಗೋರಿ. ಬಿಲ್ಸ್ ರಿಸೀವ್ಡ್ ಅಂದ್ರೆ ಓಕೆ, ದಿಸ್ ಈಸ್ ಓಕೆ. ಹೌ ಮಚ್ ಬಿಲ್ಸ್ ರಿಸೀವ್ಡ್ ಹಿಯರ್? 700 rupees. Is it correct? 700 bills receivable. See, ಎಷ್ಟು ಬಿಲ್ಸ್ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ ಅದು ತಗೋಬೇಕು. ಎಷ್ಟು ಬಿಲ್ಸ್ ರಿಸೀವ್ ಮಾಡ್ಕೊಂಡಾರ ಅಂದ್ರೆ 700 ತಗೊಂಡಿದಾರ. ಮತ್ತೇನ್ ತಗೋಬೇಕು? As Ambesh said, bad debts. Take here. Bad debts.
How much is the bad debts? 500 rupees, right? Bad debts amount is 500. Okay. So ಮತ್ತೇನಾದ್ರೂ ಬರ್ತಾವೆ ನೋಡ್ರಿ ಒಂದ್ಸತೆ. Any other items comes here? We have taken almost all the items. Discount ತಗೊಂಡಿದೀವಿ, bad debts ತಗೊಂಡಿದೀವಿ, sales returns ತಗೊಂಡಿದೀವಿ, BR ತಗೊಂಡಿದೀವಿ, cash ತಗೊಂಡಿದೀವಿ, ಎಲ್ಲ items ತಗೊಂಡಿದೀವಿ. ಇನ್ನ ಏನ್ ತಗೋಬೇಕು ಹೇಳ್ರಿ? Closing balance, which is missing here. Yes, closing balance is the missing figure that you have to ascertain. So now I think we done with all the items. Total it and find the difference. Total ಮಾಡ್ರಿ. Just make the total. Which side you are getting higher amount? You are getting higher amount on the debit side, isn't it? That is 55,500. 55,500 ಆಗಲ್ರಿ? Yes. 55,500. On the credit side, ತಗೊಂಡಿನಪ್ಪಿ bills receivable ತಗೊಂಡಿನಿ. There is no dishonor entry. ಯಾವುದು ಬಿಲ್ ಡಿಸ್ಆನರ್ ಆಗಿಲ್ಲ, ಹಾಗಾಗಿ ನಾವು ಡಿಸ್ಆನರ್ ತಗೊಳ್ಳಲ್ಲ. Find the difference. Difference is 22,500. How come? 23,000 banta? 23,000 is your answer. Understood? See, ಏನ್ ಮಾಡಬೇಕು? ಎರಡು ಕಡೆ ಟೋಟಲ್ ಮಾಡಬೇಕು. You have to total on both the sides. Okay. So how much total you are getting? So you have to deduct in this amount. The difference is 23,000. Correct? So 23,000 is the difference. This is your closing debtors. ಇದೇನಂದ್ರೆ closing debtors. Total ಬರದ್ ಬಿಡ್ರಿ. Understood how to prepare this debtors account? Debtors account ಅರ್ಥ ಆಯ್ತಾ ಎಲ್ಲರಿಗೂ? You got this? The balance here. The last figure is what? This is balancing figure. Closing balance. ನಮ್ಗೆ ಇಲ್ಲಿ closing balance ಕೊಟ್ಟಿರ್ಲಿಲ್ಲ. That we have ascertained. ಅದನ್ನೇ find out ಮಾಡಿದ್ವಿ. By preparing debtors account, we have ascertained this. Okay, ಇಷ್ಟಿದು ಮುಗಿಲಿ. Next class ನಂದೇ ಅದರಿ ಮತ್ತ. Okay, don't go anywhere. I will catch you at 11:15 exactly. Okay. So ಮುಂದಿನ accounts ನಲ್ಲಿ ಮಾಡಿಸ್ತೀನಂತ. Fine. Okay. Shall we wind up now? ಬರ್ಕೊಂಡಿದ್ದೀರಾ ಎಲ್ಲರೂ? Okay. Thank you, students.